ಹಾಯ್ ಗಾಯ್ಸ್, ವೆಲ್ಕಮ್ ಟು ಚಿಕ್ಕಿ ಮಿಕ್ಕಿ ಲೈಫ್. ಇವತ್ತು ನಾನು ಡೈಲಿ ರೊಟೀನ್ ವ್ಲಾಗ್ ತೋರಿಸ್ತಾ ಇದ್ದೀನಿ. ಇವಾಗ ಮಾರ್ನಿಂಗು ಇವಾಗ ತಾನೇ ಎದ್ದಿದ ತಕ್ಷಣ ಯೂಟ್ಯೂಬ್ ಯೂನಿಫಾರ್ಮ್ ಹಾಕ್ಕೊಂಬಿಟ್ಟೆ. ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಎದ್ದಿದ ತಕ್ಷಣ ಪಾತ್ರೆ ಎಲ್ಲ ತೊಳಿಬೇಕಿತ್ತು, ತೊಳಿತೀನಿ ಇವಾಗ. ಪಾತ್ರೆ ಎಲ್ಲ ತೊಳೆದಾಯ್ತು. ಇವಾಗ ಚಿಕನ್ ತರಕ್ಕೆ ಹೋಗ್ತಾ ಇದ್ದೀನಿ ಬಿರಿಯಾನಿ ಮಾಡೋಕ್ಕೆ. ಚಿಕನ್ಗೆ ವೆಯ್ಟ್ ಮಾಡ್ತಾ ಇದ್ದೆ. ಕೊತ್ತಂಬರಿ, ಬಿರಿಯಾನಿ ಮಸಾಲ, ಮರಾಠಿ ಮೊಗ್ಗು ಎಲ್ಲ ತೊಗೊಂಡೆ. ಚೇಂಜ್ ಇಲ್ಲ ಅಂದ್ಬಿಟ್ಟು ಚಾಕ್ಲೇಟ್ ಕೊಟ್ಟಿದ್ದಾರೆ. ಇದನ್ನು ಬಿರಿಯಾನಿಗೆ ಹಾಕ್ತೀನಿ ಅಂತ ಅನ್ಕೋಬೇಡಿ, ಜಪ್. ಇವಾಗ ಚಿಕನ್ ತೊಳಿತಾ ಇದ್ದೀನಿ. ಇದು ಬಿರಿಯಾನಿಗೆ, ಇದು ಕಬಾಬ್ಗೆ. ಆಲ್ರೆಡಿ ತೊಳೆದಿಕ್ಕೊಂಡಿದ್ದೀನಿ, ನಿಮ್ಗೆ ತೋರಿಸ್ತಾ ಇದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ ಮತ್ತು ಪಲಾವ್ ಎಲೆಗಳು, ಸ್ಟಾರ್ ಎಲ್ಲ ಸೈಡ್ ಇಟ್ಕೊಂಡಿದ್ದೀನಿ. ಈರುಳ್ಳಿ ಟೊಮೆಟೊನ ಕಟ್ ಮಾಡಿಟ್ಕೊಂಡಿದ್ದೀನಿ, ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬಿರಿಯಾನಿ ಮಾಡಬೇಕು ಅಷ್ಟೇ. ಇವಾಗ ಬಿರಿಯಾನಿಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆದಮೇಲೆ ಸಿಗ್ತೀನಿ. ಇವಾಗ ಫ್ರೆಶ್ ಅಪ್ ಏನೋ ಆಗಿದ್ದಾಯಿತು. ಬಿರಿಯಾನಿ ಹೆಂಗಾಗಿದೆ ನೋಡೋಣ. ನಾನು ಫ್ರೆಶ್ ಅಪ್ ಆಗಿ ಬರೋಷ್ಟರಲ್ಲಿ ಚಿಕನ್ನು ಸ್ಟವ್ ಮೇಲಿದೆ. ಮ್ಯಾಜಿಕ್. ನೋಡಿ ಗಾಯ್ಸ್, ಬಿಸಿ ಬಿಸಿ ಬಿರಿಯಾನಿ. ವಾವ್, ಸೂಪರಾಗಿ ಬಂದಿದೆ. ಇವಾಗ ಟೇಸ್ಟ್ ನೋಡ್ಬಿಟ್ಟು ಹೆಂಗಿದೆ ಹೇಳ್ತೀನಿ ಬನ್ನಿ. ಇಲ್ಲಿ ಕಬಾಬ್ ನೋಡಿ ಗಾಯ್ಸ್. ಬಿರಿಯಾನಿ ಯಾರಿಗೆ ತಾನೇ ಇಷ್ಟ ಇಲ್ಲ, ತಗೊಳ್ಳಿ. ಆಹಾ, ಅದ್ಭುತವಾಗಿದೆ ಬಿರಿಯಾನಿ. ನಾನೇ ಮಾಡಿದ್ದು ಬಿರಿಯಾನಿ. ಚಿಕ್ಕಿ ಬಂದಿದ್ದಾಳೆ. ಹಾಯ್ ಗಾಯ್ಸ್, ನಾನಿವತ್ತು ವ್ಲಾಗ್ ಮಾಡಿದೆ, ಗೊತ್ತಾ? ವ್ಲಾಗ? ನೀನಾ? ಡೈಲಿ ವ್ಲಾಗ್ ಮಾಡಿದೆ. ಡೈಲಿ ವ್ಲಾಗ್ ಮಾಡೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದೇನೆ. ಹೌದು. ಹೌದಾ? ಏನು ಸ್ಪೆಷಲ್ ನಿಂದು? ನಾನು ಚಿಕನ್ ಬಿರಿಯಾನಿ ಮಾಡಿದ್ದೀನಿ, ಮತ್ತು ಕಬಾಬ್ ತೋರಿಸಿದ್ದೀನಿ ಅದರಲ್ಲಿ. ಓ, ಅಡುಗೆ ಮಾಡೋದು ಗೊತ್ತಾ ನಿಂಗೆ? ಹೇಳ ನನಗೆ. ನನಗೆ ಗೊತ್ತು, ಸ್ಪೆಷಲ್ ಇಟ್ ನನ್ನ ಚೆಫ್. ಓಹೋಹೋ. ಗಳಿಗೆ ಮತ್ತು ಲವ್ವಲ್ಲಿ ಬ್ರೇಕಪ್ ಆಗಿರೋರಿಗೆಲ್ಲ ಏನಾದರೂ ಒಂದು ಕಿವಿ ಮಾತು ಹೇಳೋಣ. ಏನಂದರೆ, ನಮ್ಮನ್ನ ಯಾವತ್ತೂ ದೇವರು ಕೈ ಹಿಡ್ದೇ ಹಿಡಿತಾನೆ, ಯಾವತ್ತೂ ಕೈ ಬಿಡಲ್ಲ. ನಮ್ಮಿಂದ ಒಂದು ಕಿತ್ಕೋತಾ ಇದ್ದಾನೆ ಅಂದರೆ ಅದಕ್ಕೆ ಜಸ್ಟಿಸ್ ಮಾಡೋಕ್ಕೆ ಇನ್ನೊಂದು ಕೊಡ್ತಾನೆ. ಅದರಿಂದ ನಮಗೆ ದೊಡ್ಡದೇನೋ ಆಗುತ್ತೆ, ಕಷ್ಟ ಬರುತ್ತೆ ಅಂತ ಸ್ವಲ್ಪ ಹೋಪ್ ಕೊಟ್ಟೇ ಕಿತ್ಕೊಂಡು ಬಿಡ್ತಾನೆ, ಪರವಾಗಿಲ್ಲ. ಬಟ್ ನಾವು ವೆಯ್ಟ್ ಮಾಡಿದ್ರೆ ನಮಗೆ ಅದಕ್ಕಿಂತ ಚೆನ್ನಾಗಿರೋ ಸಿಗುತ್ತೆ ಅಷ್ಟೇ. ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಚಿಕ್ಕಿನ ಮನೆಗೆ ಕಳಿಸಿ ನಾನು ಮನೆಗೆ ಬಂದು ಇವಾಗ ತರಕಾರಿ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ ಗಾಯ್ಸ್. ನುಗ್ಗೆಗೆ ಕರಿಬೇವು, ಕರಿನ ಎಲ್ಲ ತೊಗೊಂಡು, ಬೆಡ್ ಸ್ಪ್ರೇ ಬೇಕಿತ್ತು, ಬೆಡ್ ಸ್ಪ್ರೇ ಎಲ್ಲ ತೊಗೊಂಡು, ಫ್ರೂಟ್ಸಲ್ಲಿ ಸೇಬೆಕಾಯಿ ಮತ್ತು ದ್ರಾಕ್ಷಿ ತೊಗೊಂಡು ಇಷ್ಟು ಪರ್ಚೇಸ್ ಮಾಡ್ತೀನಿ. ಇವಾಗ ಬೆಡ್ ಸ್ಪ್ರೇ ತೊಗೊಂಡೆ. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ತರಕಾರಿ ಎಲ್ಲ ತೊಗೊಂಡು. ಅಷ್ಟೇ ಗಾಯ್ಸ್, ಮನೆಗೆ ಬಂದಾಯಿತು. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ.
ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಚಿಕ್ಕಿ ಮಿಕ್ಕಿ ವ್ಲಾಗ್ನ ಸಪೋರ್ಟ್ ಮಾಡಿ.